ಮುದ್ರಣ ಮಿತ್ರರೇ ಹಾಗೂ ವರದಿಗಾರರಲ್ಲಿ ಮನವಿ ಏನೆಂದರೆ, ಈ ದಿವಸ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗ ಸ್ವತಃ ಅವರೇ ಕಟ್ಟಿಕೊಂಡಂತ ನಾರಾಯಣಗೌಡ ವನ ರೈತ ಸಂಘ ಏನಿದೆಯೋ ಆ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿ ಮುಂಭಾಗ ಇದೇ ತಾಲೂಕಿನ ಮಾಜಿ ಸಭಾಧ್ಯಕ್ಷರು ಮಾಜಿ ಸಚಿವರು ಆದಂತ ರಮೇಶ್ ಕುಮಾರ್ ಸಾಹೇಬರ ಒಂದು ಫೋಟೋವನ್ನು ಇಟ್ಟು ಧರಣಿ ಹಮ್ಮಿಕೊಂಡಂತ ಉದ್ದೇಶಪೂರ್ವಕವಾಗಿ ಧರಣಿ ಹಮ್ಮಿಕೊಂಡಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ದಿವಸ ರಮೇಶ್ ಕುಮಾರ್ ಅವರು ಇದೇ ತಾಲೂಕಿನಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಹೊರಿಸಿ ಅವರ ಮೇಲೆ ಆರೋಪದ ಅಡಿಯಲ್ಲಿ ಅವರ ಫೋಟೋವನ್ನು ಇಟ್ಟು ಧರಣಿ ನಡೆಸಿದಂತ ಸಂದರ್ಭದಲ್ಲಿ ಇದೇ ತಾಲೂಕಿನ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂತ ಒಬ್ಬ ರಮೇಶ್ ಅನ್ನುವ ವ್ಯಕ್ತಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಏನಂದ್ರೆ, ಯಾಕೆ ರಮೇಶ್ ಕುಮಾರ್ ಸಾಹೇಬ್ರ ಫೋಟೋವನ್ನು ಇಟ್ಟು ನೀವು ತೇಜೋವಧೆಯನ್ನು ಮಾಡ್ತಾ ಇದ್ದೀರಿ? ಇದು ತಪ್ಪು. ನೀವೇನಾದ್ರೂ ಇದ್ರೆ ಸರ್ಕಾರದ ಅಡಿಯಲ್ಲಿ ಸರ್ಕಾರದ ವತಿಯಿಂದ ನ್ಯಾಯಾಲಯದಲ್ಲಿ ದಾವೆ ಇರುವುದರಿಂದ ನ್ಯಾಯಾಲಯದ ದಾವೆಯಂತೆ ಈಗಾಗಲೇ ಒಂದು ಬಾರಿ ಸರ್ವೆ ಆಗಿ ಜಾಯಿಂಟ್ ಸರ್ವೆ ಆಗಿ ಅವರಿಗೆ ಸಂಬಂಧಪಟ್ಟಂತ ಭೂ ದಾಖಲೆಗಳಲ್ಲಿ ಏನೇನೋ ಆಗ್ಬೇಕಾದಂತ ದಾಖಲೆಗಳಲ್ಲಿ ಪೂರ್ಣಾವಧಿಯಲ್ಲಿ ಕೆಲಸ ಮುಗಿಸಿ ಮತ್ತೆ ಪುನಃ ಸರ್ವೆ ಹಾಕ್ಬೇಕೆಂಬಂತ ಉದ್ದೇಶಪೂರ್ವಕವಾಗಿ ಕಾಣದ ಕೈವಾಡದಿಂದ ಇವರು ಈ ಸ್ವತಃ ನಾರಾಯಣಗೌಡ ಬನ ಇಡೀ ರಾಜ್ಯದಲ್ಲಿ ಎಷ್ಟೋ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ವಾಲ್ಮೀಕಿ ಸಂಘಟನೆಗಳು, ಎಷ್ಟೋ ಸಂಘಟನೆಗಳಿದ್ದರೂ ಸಹಿತ ಯಾರು ಮಾಡದಂತ ಕೆಲಸ ಈ ಸ್ವತಃ ಕಟ್ಟಿಕೊಂಡಂತ ಕೋಲಾರ ಜಿಲ್ಲೆಗೆ ಸೀಮಿತವಾಗಿರುವಂತ ನಾರಾಯಣಗೌಡ ಬಣ ಏನಿದೆಯೋ ಇವರು ತೇಜೋವಧಿಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇದೇ ತಾಲೂಕಿನಲ್ಲಿ ಬಡವರು, ದೀನ ದಲಿತರು, ಅನ್ಯಾಯಕ್ಕೊಳಗಾದಂತ 2 ಎಕರೆ 3 ಎಕರೆ ಭೂಮಿಯನ್ನು ಹೊಂದಿದ್ದಂತ ರೈತರು ಅನೇಕ ಮಂದಿ ಅರಣ್ಯ ಇಲಾಖೆಯವರ ಆಕ್ರಮಣ ಕೂಟಕ್ಕೆ ಒಳಗಾಗಿ ಜಮೀನುಗಳನ್ನು ಕಳೆದುಕೊಂಡಂತ ಇತಿಹಾಸ ಇದೆ. ಆಗ ಈ ಬಣಗಳು ಏನಿದೆ, ಈ ರೈತ ಸಂಘ ನಾರಾಯಣಗೌಡ ಬಣ ಮಾತ್ರ ಎಲ್ಲಿ ಚಕಾರ ಎತ್ತದೆ, ಅವರನ್ನು ಯಾವುದು ಪ್ರಶ್ನೆ ಮಾಡದೆ, ಯಾವುದೇ ವಿಷಯದಲ್ಲಿ ಅವರಿಗೆ ಸಹಾಯವನ್ನು ಕೊಡದೆ ತೇಜೋವಧೆಯನ್ನು ಮಾಡಿರ್ತಾರೆ. ಆಗಿನ ಸಂಸದರಾದ ಮುನಿಸ್ವಾಮಿಯವರು ಈ ತಾಲೂಕಿನಲ್ಲಿ ಬಂದು ಅವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಒತ್ತು ಕೊಟ್ಟು ಕೇಸುಗಳನ್ನು ಹಾಕಿಸ್ಕೊಂಡು ಅವರ ವಿರುದ್ಧವಾಗಿ ಅರಣ್ಯ ಇಲಾಖೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತ ನಿದರ್ಶನ ಈ ತಾಲೂಕಿನಲ್ಲಿ ನಡೆದಿದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೇ ವಿಷಯಕ್ಕಾಗಿ ಇದೇನು ನಾರಾಯಣಗೌಡ ಬಣ ಏನ್ ನಡೆಸ್ತಾ ಇದೆಯೋ ಹುನ್ನಾರಹ, ಇದು ಮೇಲಿನ ಕೈಗಳ, ಮೇಲಿನ ಪವಾಡಗಳ, ಮೇಲಿನ ಒಂದು ದುರುದ್ದೇಶದಿಂದ ಇವರು ಯಾರೋ ತೇಜೋವಧೆ ಮಾಡಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಮತ್ತು ಮಹಾತ್ಮ ಗಾಂಧಿ ಫೋಟೋವನ್ನು, ಇನ್ನು ಇತರ ಮಹನೀಯರ ಫೋಟೋಗಳನ್ನು ಇಟ್ಟು ಮಾಡದಂತ ಸಂದರ್ಭದಲ್ಲಿ ಇದಕ್ಕೆ ಫೋಟೋ ರಮೇಶ್ ಕುಮಾರ್ ಫೋಟೋವನ್ನು ಇಟ್ಟಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೇಳಿದ್ದಕ್ಕೆ ಅದಕ್ಕೆ ಗಲಾಟೆಗಳು ಶುರುವಾಗಿ ಇದರ ಸಂದರ್ಭದಲ್ಲಿ ಗಲಾಟೆಗಳ ಸಂದರ್ಭದಲ್ಲಿ ಈ ಫೋಟೋಗಳನ್ನ ಎತ್ತಿ ಪಕ್ಕಕ್ಕಿಟ್ರು. ಇದನ್ ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಎಲ್ಲಿ ಬಿಸಾಡಿದಂತ ನಿದರ್ಶನ ಇಲ್ಲ. ಇದು ಸುಳ್ಳಾಗಿರ್ತದೆ. ಇದು ನಾವು ಅನೇಕ ವರ್ಷಗಳಿಂದ ದಲಿತ ಸಂಘಟನೆಗಳಲ್ಲಿ ಹೋರಾಟಗಳಲ್ಲಿ ಮಾಡಿಕೊಂಡು ಈ ತಾಲೂಕಿನಾದ್ಯಂತ ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಇದು ಯಾರು ಉದ್ದೇಶಪೂರ್ವಕವಾಗಿ ಮಾಡಿದಂತ ಸಂದರ್ಭ ಅಲ್ಲ. ಇದು ಸಾಂದರ್ಭಿಕವಾಗಿ ನಡೆದಂತ ಘಟನೆ. ಇದು ಬಿಟ್ರೆ ಯಾವುದೇ ಅಹಿತಕರ ಘಟನೆಗಳು ಎಲ್ಲಿ ನಡೆದಿಲ್ಲ. ಯಾವುದೋ ಬಾಬಾ ಸಾಹೇಬರ ಫೋಟೋಕ್ಕೆ ಎಲ್ಲಿ ನಾವು ಅಪಮಾನ ಮಾಡದಂತ ರೀತಿಯಲ್ಲಿ ಎಲ್ಲಿ ತಾಲೂಕಿನಲ್ಲಿ ನಡೆದಿಲ್ಲ. ಇದರ ಬಗ್ಗೆ ನಾರಾಯಣಗೌಡ ಬಣ ಇದೇ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ವಿರುದ್ಧವಾಗಿ ಅಂಬೇಡ್ಕರ್ ಬಾಬಾ ಸಾಹೇಬರ ಫೋಟೋವನ್ನು ಎತ್ತಿ ಬಿಸಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅವರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ನಾರಾಯಣಗೌಡರ ಬಣ ಮಾಡಿದೆ. ಇದು ಕಾನೂನಿಗೆ ವಿರುದ್ಧವಾದಂತ ಖಂಡನೀಯವಾಗಿದೆ. ಇದನ್ನ ಖಂಡಿತವಾಗಿ ಖಂಡಿಸ್ತಾ ಇದ್ವಿ. ನಾವು ಸಂಘಟನೆಗಳಲ್ಲಿ, ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಬಂದಂತ ವ್ಯಕ್ತಿಗಳು. ಆದರೆ ಇದನ್ನ ನಾವು ತೇಜೋವಧೆ ಮಾಡುವಂತ ಉದ್ದೇಶದಿಂದನೇ ಉದ್ದೇಶಪೂರ್ವಕವಾಗಿ ಇವರನ್ನ ಪ್ರೇರೇಪಿಸಿ
ಪ್ರಚೋದನೆಗೊಳಿಸಿ ಈ ರೀತಿ ಗಲಭೆಗಳು ಉಂಟಾಗಲಿ. ಇವತ್ತು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭ ಇವತ್ತಿನಿಂದ ಶುರುವಾದಂತ ಸಂದರ್ಭದಲ್ಲಿ ಇದನ್ನ ಬಾಬಾ ಸಾಹೇಬರ ಅಂಬೇಡ್ಕರ್ಗೆ ಚ್ಯುತಿ ಬಾರದಂತೆ ಯಾವುದೇ ರೀತಿಯಲ್ಲಿ ನಡೆದುಕೊಂಡಿಲ್ಲ. ಇದು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದನ್ನ ರಮೇಶ್ ಕುಮಾರ್ಗೆ ಅವಮಾನ ಮಾಡಬೇಕು, ಅವರ ಅನುಯಾಯಿಗಳಿಗೆ ಅವಮಾನ ಮಾಡಬೇಕು. ಈ ತಾಲೂಕಿನಲ್ಲಿ ಗಲಾಟೆಗಳು ಉಂಟಾಗಬೇಕು. ಗಲಾಟೆಗಳು ಉಂಟಾದಾಗ ಏನು ಅಹಿತಕರ ಘಟನೆಗಳು ಆಗ್ಲಿ, ಇದನ್ನೊಂದು ಪ್ರಚೋದನೆಗೆ ಒಳಗಾಗ್ಲಿ ಅನ್ನುವಂತ ಉದ್ದೇಶದಿಂದ ಮಾಡಿದಂತ ಸಂಘಟನೆಯ ಹೋರಾಟವನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇದರ ವಿರುದ್ಧವಾಗಿ ಏನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ಕಡಾಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಏನು ಕಾನೂನು ಹೋರಾಟ ಇದೆ, ಕಾನೂನಿನ ಅಡಿಯಲ್ಲಿ ಏನು ಬೇಕೋ ನಡೀತಾ ಇದೆ, ಅದರ ವಿರುದ್ಧ ಬಿಟ್ಟು ನಾವು ಇನ್ನು ಬೇರೆ ಏನಾದರೂ ನಡೆದಿದ್ದೆ ಅದರಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಸಂಘಟನಾಕಾರರಾಗಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.